ಜೈ ವಾಸವಿ 53 ವರ್ಷಗಳಿಂದ ಆ ತಾಯಿ ವಾರ್ಷಿಕೋತ್ಸವ ದಿವಸ, ಪ್ರತಿಷ್ಠಾಪನಾ ವಾರ್ಷಿಕೋತ್ಸವದ ದಿವಸ ಅಮ್ಮನ ಒಂದು ಮೆರವಣಿಗೆ ಮೂಲಕ ಪ್ರಮುಖ ಬೀದಿಗಳಲ್ಲಿ ಎಲ್ಲರಿಗೂ ದರ್ಶನ ಕೊಡ್ತಕ್ಕಂಥ ಒಂದು ಭಾಗ್ಯ ನಮಗೆ ಲಭಿಸಿದೆ. ಸಮಾಜ ಬಾಂಧವರು ಹಾಗೂ ಊರಿನ ನಾಗರಿಕರು ಆ ತಾಯಿಯ ದರ್ಶನ ಭಾಗ್ಯ ಪಡೆದಿದ್ದಾರೆ ಅಂತೇಳಿ ತಿಳಿತಾ ಇದ್ದೀವಿ. ಜೈ ವಾಸವಿ. ಇವತ್ತು ನಡೀತಾ ಇದೆ. ಮಹಿಳೆಯರು ಹಾಗೂ ಆರ್ಯವೈಶ್ಯ ಮಂಡಳಿಯರು, ಯುವಜನ ಸಂಘದವರು ಎಲ್ಲ ಪ್ರಮುಖ ಬೀದಿಯಲ್ಲಿ ಮೆರವಣಿಗೆ ಮಾಡ್ಕೊಂಡು, ಆದರೂ ಚಿಲ್ಡ್ರನ್ಸ್ ಟ್ರಸ್ಟ್ ಅಂದರೆ ಮಕ್ಕಳುಗಳು ಸಮೇತ ಖುಷಿಯಾಗಿ ಬ್ಯಾಂಡ್ ಬಾರಿಸ್ತಾ ಇದ್ದಾರೆ, ಕುಣಿತಾ ಇದ್ದಾರೆ. ಭಾಳ ಸಂತೋಷ ಆಗ್ತಾ ಇದೆ. ನಮ್ಮ ಸಮಾಜ ಬಾಂಧವರು ಸಮೇತ ಈ ರೀತಿ ಮುಂದುವರಿತಾ ಇದ್ದಾರೆ ಅನ್ನೋದಕ್ಕೆ ಶಿರಾ ಟೌನಲ್ಲಿ ಇದೊಂದು ಸಾಕ್ಷಿಯಾಗಿದೆ. ಆದಿವಾಸಿ ಮಂಡಳಿಯರು ಬಹಳ ಪ್ರಮುಖವಾಗಿ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಇನ್ನು ಮುಂದೆ ಇನ್ನೂ ಜನ ನಡೆಸಬೇಕು ಅನ್ನೋದೇ ನಮ್ಮಲ್ಲಿ ಪ್ರಾರ್ಥನೆ. ಈ ದಿನ ಅಮ್ಮನವರ ಶಿರಾದಲ್ಲಿ ವಾಸವಿ ಅಮ್ಮನವರ ಪ್ರತಿಷ್ಠಾಪನಾ ಮಹೋತ್ಸವದ ಅಂಗವಾಗಿ 52ನೇ ವರ್ಷದ ವಾರ್ಷಿಕೋತ್ಸವವನ್ನು ಆಚರಿಸ್ತಾ ಇದ್ದೇವೆ. ಸಮಸ್ತ ಶಿರಾದ ಆರ್ಯವೈಶ್ಯ ಬಾಂಧವರು ಅಂಗಡಿ ಮುಂಗಟ್ಟುಗಳನ್ನು ಬಂದ್ ಮಾಡಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಎಲ್ಲರಿಗೂ ತಾಯಿ ವಾಸವಾಂಬೆಯು ಎಲ್ಲರಿಗೂ ಸದಾ ಆಶೀರ್ವಾದ ನೀಡಿ ಎಲ್ಲರಿಗೂ ಎಲ್ಲ ಸುಖ ಸಂತೋಷ ನೀಡಲೆಂದು ಆ ತಾಯಿಯಲ್ಲಿ ವಿಜ್ಞಾಪನೆ ಮಾಡ್ಕೊತಾ ಇದ್ದೀನಿ. ವಾಸವಿ ದೇವಿಯು ಆರ್ಯವೈಶ್ಯ ಕುಲದವರಿಗೆ ಕುಲದೇವತೆಯಾಗಿದ್ದಾಳೆ. ಅವರು ಆರ್ಯವೈಶ್ಯ ವಂಶಜದಲ್ಲಿ ಹುಟ್ಟಿ ನಮ್ಮೆಲ್ಲರನ್ನು ಉದ್ಧಾರ ಮಾಡಿದ್ದಾರೆ. ಆದ್ದರಿಂದ ನಮ್ಮ ವೈಶ್ಯ ಕುಲ ದೇವತೆಯಾಗಿ ವಾಸವಿ ದೇವಿಯನ್ನು ನಾವೆಲ್ಲರೂ ಆರಾಧಿಸುತ್ತೇವೆ. ವಾಸವಿ ದೇವಿಯು ಅಹಿಂಸೆ ಮತ್ತು ತ್ಯಾಗಗಳಿಗೆ ಹೆಸರಾಗಿದ್ದಾಳೆ. ವಾಸವಿ ದೇವಿಯು ನಮ್ಮೆಲ್ಲರ ಉದ್ಧಾರಕ್ಕಾಗಿ ಅಗ್ನಿಕೊಂಡದಲ್ಲಿ ಧುಮುಕಿ ಆತ್ಮಾರ್ಪಣೆಯನ್ನು ಮಾಡಿದ್ದಾಳೆ. ಅವರ ಜೊತೆಯಲ್ಲಿ 108 ಗೋತ್ರದ ದಂಪತಿಗಳು ಸಹ ಆತ್ಮಾರ್ಪಣೆಯನ್ನು ಮಾಡಿದ್ದಾರೆ. ಹೀಗೆ ವಾಸವಿ ದೇವಿಯು ನಮಗೆ ಕುಲದೇವತೆಯಾಗಿ ಅಖಿಲಾಂಡ ಬ್ರಹ್ಮಾಂಡ ಕೋಟಿ ದೇವತೆಯಾಗಿ ನಮಗೆಲ್ಲರಿಗೂ ಅನುಗ್ರಹವನ್ನು ನೀಡಿದ್ದಾಳೆ. ವಾಸವಿದಲ್ಲಿ ಪಾದಾಲು ಗೋವಿಂದ. ವಾಸವಾಂಬ ಜೈ ಜೈ, ಕನ್ಯಾಕಾಂಬ ಜೈ ಜೈ, ಜೈ ಜೈ ವಾಸವಾಂಬ, ಜೈ ಜೈ ಕನ್ಯಾಕಾಂಬ.
ಜೈ